ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಸಾರಿಗೆ ಇಲಾಖೆಯಲ್ಲಿ ನಂಬರ್ 1 ಸ್ಥಾನ ಕರ್ನಾಟಕ ಸಾರಿಗೆ ವ್ಯವಸ್ಥೆಗೆ ಇದೆ. ಈಗ ಈ ಹಿರಿಮೆಗೆ ಇನ್ನೊಂದು ಗರಿ ಮೂಡಿದೆ. ರೇಸ್ ಎಲ್ಲೆಂದರಲ್ಲಿ ಬಸ್ ನಿಲ್ಲಿಸಿ ರ್ಯಾಶ್ ಆಗಿ ಡ್ರೈವ್ ಮಾಡೋ ಬಿಎಂಟಿಸಿ ಬಸ್ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ಕೂಡ ನಂಬರ್ 1 ಸ್ಥಾನದಲ್ಲಿದೆ. ಈ ಅವಾರ್ಡ್ ನೀಡಿರುವ ಟ್ರಾಫಿಕ್ ಪೊಲೀಸ್ ಇಲಾಖೆ ಬಿಎಂಟಿಸಿಗೆ ದೂರಿನ ಚಾಟಿಯೇಟು ಬೀಸಿದೆ. ನಾವಿರೋದು ಹೀಗೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ ನೋಡಿ ಸ್ವಾಮಿ, ಸ್ವಾಮಿ ನೋಡಿ ಸ್ವಾಮಿ, ಸ್ವಾಮಿ ನೋಡಿ ಸ್ವಾಮಿ, ನೋಡಿ ಸ್ವಾಮಿ. ಸಿಕ್ಕ ಕಡೆ ಬಿಎಂಟಿಸಿ ಬಸ್ ನಿಲ್ಸೋದು, ಸಿಗ್ನಲ್ ಜಂಪ್ ಮಾಡೋದು, ಡ್ರೈವರ್ಗಳು ಮೊಬೈಲಲ್ಲಿ ಮಾತಾಡ್ತಾ ಡ್ರೈವ್ ಮಾಡೋದು, ಎಲ್ಲಂದ್ರಲ್ಲಿ ಪಾರ್ಕ್ ಮಾಡೋದು ಇವೆಲ್ಲ ಕಾಮನ್. ಇದರಿಂದ ಟ್ರಾಫಿಕ್ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗ್ತಿದೆ. ಜನ ಕೂಡ ಬೈಕೊಂಡು ಬೇಜಾರು ಮಾಡಿಕೊಂಡು ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಅದೆಷ್ಟೇ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ರು ಆನೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ಬಿಎಂಟಿಸಿಯವರು ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ ಅನ್ನೋ ತರ ಇದ್ದಾರೆ. ಹೀಗಾಗಿ ಈ ವರ್ಷ ರೂಲ್ಸ್ ಬ್ರೇಕ್ ಮಾಡಿರುವ ಬಸ್ಗಳ ಪೈಕಿ ಬಿಎಂಟಿಸಿ ಹೊಸ ದಾಖಲೆಯನ್ನೇ ಬರೆದಿದೆ. ರೂಲ್ಸ್ ಬ್ರೇಕ್ನಲ್ಲಷ್ಟೇ ಅಲ್ಲ, ದಂಡ ಕಟ್ಟೋದ್ರಲ್ಲೂ ಬಿಎಂಟಿಸಿ ನಂಬರ್ 1 ಆಗಿ ಹೊರಹೊಮ್ಮಿದೆ. ಈ ವರ್ಷದಲ್ಲೇ ಬಿಎಂಟಿಸಿ ಮೇಲೆ 19,158 ಪ್ರಕರಣಗಳು ದಾಖಲಾಗಿವೆ. ಓವರ್ ಸ್ಪೀಡ್, ನೋ ಪಾರ್ಕಿಂಗ್ನಲ್ಲಿ ಬಸ್ ನಿಲ್ಲಿಸೋದು, ಸಿಗ್ನಲ್ ಜಂಪ್ ಮಾಡೋದು ಒಂದೇ ಎರಡೇ. ಇಂಥ ಅಪರಾಧಗಳಿಗೆ ಸಂಬಂಧಿಸಿದಂತೆ ಕಳೆದ ವರ್ಷ 46,964 ಕೇಸ್ ದಾಖಲಾಗಿ ಸಂಸ್ಥೆ 37,58,900 ರೂಪಾಯಿ ದಂಡ ಕಟ್ಟಿದೆ. ಇನ್ನು ಈ ವರ್ಷದ 7 ತಿಂಗಳಲ್ಲಿ 19,158 ದೂರು ಬಿದ್ದಿವೆ. ಈಗಾಗಲೇ ಬಿಎಂಟಿಸಿ ಕಟ್ಟಿರೋ ದಂಡದ ಮೊತ್ತ 6,08,800 ರೂಪಾಯಿ. ವಿಚಿತ್ರ ಗೊತ್ತಾ? ಇಷ್ಟೆಲ್ಲಾ ದಂಡ ಕಟ್ಟೋ ಬಿಎಂಟಿಸಿಯಲ್ಲಿ ಇರೋ ಬಸ್ಗಳ ಸಂಖ್ಯೆ 6,700 ಮಾತ್ರ. ಈವರೆಗೆ ಅದೇ ರೆಕ್ಲೆಸ್ ಡ್ರೈವಿಂಗ್ ಕೇಸುಗಳು ಇದ್ದಾವೆ, ಓವರ್ ಸ್ಪೀಡಿಂಗ್ ಇದೆ, ಮತ್ತು ಜಂಪಿಂಗ್ ಟ್ರಾಫಿಕ್ ಸಿಗ್ನಲ್ ಇದೆ, ರಾಂಗ್ ಪಾರ್ಕಿಂಗ್ ಇದೆ. ಮುಖ್ಯವಾಗಿ ಇವೆರಡು, ರಾಂಗ್ ಪಾರ್ಕಿಂಗ್ ಮತ್ತು ಜಂಪಿಂಗ್ ಟ್ರಾಫಿಕ್ ಸಿಗ್ನಲ್. ಅಂದರೆ ಈ ಬಸ್ ಸ್ಟಾಪ್ಗಳಲ್ಲಿ ನಿಲ್ಲಿಸ್ತೇನೆ, ಮುಂದೆ ನಿಲ್ಲಿಸೋದು, ಹಿಂದೆ ನಿಲ್ಲಿಸ್ಬೋದು, ಅಥವಾ ಜಂಕ್ಷನ್ನಲ್ಲೇ ನಿಲ್ಲಿಸೋದು ಅಂಥದ್ದೇನು ಮಾಡ್ತಾರೆ, ಅವು ಹೆಚ್ಚಿಗೆ ಕಂಡು ಬರ್ತವೆ. ಕೆಲವೊಂದು ಸಂದರ್ಭಗಳಲ್ಲಿ ಲೇನ್ ಡಿಸಿಪ್ಲಿನನ್ನು ಫಾಲೋ ಮಾಡೋದಿಲ್ಲ. ಇನ್ನು ಕೆಲವು ಸಂದರ್ಭಗಳಲ್ಲಿ ನೋ ಎಂಟ್ರಿ ಇದರಲ್ಲಿ ಹೋಗಿರ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಮೊಬೈಲ್ ಫೋನ್ಗಳನ್ನು ಡ್ರೈವರ್ಗಳು ಉಪಯೋಗ ಮಾಡಿರ್ತಾರೆ. ಈ ರೀತಿ ಪ್ರಕರಣಗಳಲ್ಲಿ ನಾವು ಕೇಸ್ಗಳನ್ನು ಹಾಕಿದ್ದೇವೆ. ಬಿಎಂಟಿಸಿ ಅಷ್ಟೇ ಅಲ್ಲ, ಕೆಎಸ್ಆರ್ಟಿಸಿ ಬಸ್ನವರು ಈಗಾಗಲೇ 34 ಬಾರಿ ನಿಯಮ ಉಲ್ಲಂಘಿಸಿದ್ದಾರೆ. ಚಾಲಕರ ಬೇಜವಾಬ್ದಾರಿತನಕ್ಕೆ ಈಗಾಗಲೇ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ರೂ ಜಾಗೃತಿ ಮೂಡಿದಂತೆ ಕಾಣುತ್ತಿಲ್ಲ. ಕಾನೂನು ಇರೋದು ಜನಸಾಮಾನ್ಯರಿಗೆ ಮಾತ್ರವಲ್ಲ, ಅದು ಎಲ್ಲರಿಗೂ ಅನ್ವಯಿಸುತ್ತೆ. ಸರ್ಕಾರದ ಸಂಸ್ಥೆಗಳು ಸಾರ್ವಜನಿಕರಿಗೆ ಮಾದರಿಯಾಗಿರಬೇಕು. ಹೀಗೆ ಬಿಎಂಟಿಸಿಯವರೇ ರೂಲ್ಸ್ ಬ್ರೇಕ್ ಮಾಡ್ತಾ ಹೋದ್ರೆ ಜನರಿಗೆ ಹೀಗಿರಬೇಕು ಅಂತ ಬುದ್ಧಿ ಹೇಳೋರು ಯಾರು ಹೇಳಿ? ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಯುಗಂಧರ್ ಜೊತೆ ಮಮತಾ ಮಾರ್ಧಳ, ಸುವರ್ಣ ನ್ಯೂಸ್. ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗೋ ಲೇಡೀಸ್ ಕ್ಲಬ್ ವತಿಯಿಂದ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಲಕ್ಷ್ಮೀ ಅಲಂಕಾರದ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರು ದಕ್ಷಿಣ ವಿಭಾಗದ ಮಹಿಳೆಯರಿಗಾಗಿ ಈ ಕಾರ್ಯಕ್ರಮವನ್ನು ಕಬ್ಬನ್ಪೇಟೆಯ ಖಾಸಗಿ ಮಳಿಗೆಯೊಂದರಲ್ಲಿ ಆಯೋಜಿಸಲಾಗಿತ್ತು. 11ಕ್ಕೂ ಹೆಚ್ಚು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಕೈ ಚಳಕ ತೋರಿದ್ರು, ಲಕ್ಷ್ಮಿಯನ್ನ ಅಲಂಕರಿಸಿದ್ರು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರ ಎಷ್ಟಾಗಿದೆ ನೋಡೋಣ ಬನ್ನಿ.